ಮೊನ್ನೆಯಷ್ಟೇ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅನ್ನುವ ದಾಖಲೆ ಬರೆದಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಮತ್ತೊಂದು ದಾಖಲೆಗೆ ಭಾಜನರಾಗಿದ್ದಾರೆ. ಹೌದು ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 12 ವರ್ಷಗಳ ಅಧಿಕಾರದ ಅವಧಿಯಲ್ಲಿ 100ನೇ ವಿದೇಶಿ ಪ್ರವಾಸವನ್ನ ಪೂರ್ಣಗೊಳಿಸುವುದರ ಮೂಲಕ ಫಾರಿನ್ ಟ್ರಿಪ್ಸ್ನಲ್ಲಿ ಸೆಂಚುರಿ ಬಾರಿಸಿದ್ದಾರೆ. ಈ ಮಹತ್ವದ ಮೈಲುಗಲ್ಲನ್ನ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಮತ್ತು ಸ್ಲೋವೇಕಿಯಾಗೆ ಭೇಟಿ ನೀಡುವ ಮೂಲಕ ತಲುಪಿದ್ದಾರೆ. ಮೋದಿ ಅವರು ಮೊದಲ ಬಾರಿ ಅಧಿಕಾರ ಸ್ವೀಕರಿಸಿದ ಬಳಿಕ ಅಂದ್ರೆ 2014 ಜೂನ್ 15ರಂದು ಭೂತಾನ್ಗೆ ಪ್ರವಾಸ ಕೈಗೊಳ್ಳೋದರ ಮೂಲಕ ತಮ್ಮ ವಿದೇಶಿ ಪ್ರವಾಸವನ್ನು ಶುರು ಮಾಡಿದ್ರು. ಪ್ರಧಾನಿ ಮೋದಿ ಅವರ 3 ಅಧಿಕಾರ ಅವಧಿಗಳ ಪೈಕಿ ಮೊದಲ ಅವಧಿಯಲ್ಲಿ 49 ಪ್ರವಾಸ, ಎರಡನೇ ಅವಧಿಯಲ್ಲಿ 27 ಪ್ರವಾಸ, ಹಾಗೆ ಮೂರನೇ ಅವಧಿಯಲ್ಲಿ 24 ಪ್ರವಾಸಗಳನ್ನು ಕೈಗೊಂಡು ಮುಂದುವರೆದಿದ್ದಾರೆ. ವಿದೇಶಾಂಗ ನೀತಿ ಬಲಪಡಿಸುವುದು, ಹೂಡಿಕೆಗಳನ್ನು ಆಕರ್ಷಿಸುವುದು ಮತ್ತು ಭಾರತದ ಜಾಗತಿಕ ಸ್ಥಾನವನ್ನು ಎತ್ತರಿಸಲು ಈ ಪ್ರವಾಸಗಳು ಪ್ರಮುಖ ಪಾತ್ರ ವಹಿಸ್ತವೆ. ಆದರೆ ವೀಕ್ಷಕರೇ ನೆನಪಿರಲಿ, ಅತಿ ಹೆಚ್ಚು ವಿದೇಶಿ ಪ್ರವಾಸವನ್ನು ಕೈಗೊಂಡ ದಾಖಲೆ ಇನ್ನೂ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲೇ ಇದೆ. ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ 113 ಪ್ರವಾಸಗಳನ್ನು ಕೈಗೊಂಡಿದ್ರು.